ಬನ್ನಿ ಬನ್ನಿ, ಈ ಥರ ಕದ್ದು ಮುಚ್ಚಿ ಬಂದು ನೀರಿನ ಮೇಲೆ ಈ ಥರ ನಡ್ಕೊಂಡು ಹೋಗ್ಬೋದು ಗುರು. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಚಿಕ್ಕಬಳ್ಳಾಪುರ ಹತ್ರ ಒಂದೊಳ್ಳೆ ಸ್ಪಾಟ್ ನೋಡಿಸ್ತೀನಿ. ಹೋಗ್ತಾ ಹೋಗ್ತಾ ಜಾಗದ ಬಗ್ಗೆ ಹೇಳ್ತೀನಂತೆ. ಇವತ್ತು ಫುಲ್ಲು ಸೂಪರ್ ಆಗೈತೆ ಗುರು. ಬೆಂಗಳೂರು ವೆದರು, ಮಳೆ ಜಿಡಿ 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 ಅಂತ ಮಳೆ. ವೈಸರ್ ಹಾಕೊಂಡ್ರೆ ಏನು ಕಾಣ್ತಾ ಇಲ್ಲ, ವೈಸರ್ ಬಿಚ್ಚಿದ್ರೆ ಕಣ್ ಫುಲ್ಲು ನೀರು ಹೋಗ್ತೈತೆ. ಹೋಗೋಣ ಬನ್ನಿ. ಮಳೆ ಹಂಗೆ ಬರ್ತಾ ಇರುತ್ತೆ. ಮಳೆಲ್ಲ ಒಂದು ರೈಡ್ ಹೋಗ್ತಾ ಇದ್ರೆ ಒಂಥರ ಮಜಾ ಅದು. ಎಸ್ ಗುರು, ಆಲ್ರೆಡಿ ಬೆಂಗಳೂರು ಫುಲ್ ಮಂಜಾಗ್ಬಿಟ್ಟಿದೆ ನೋಡಿ ಗುರು. ಪಕ್ಕದಲ್ಲಿರೋ ಪ್ರೆಸ್ಟೀಜ್ ಬಿಲ್ಡಿಂಗ್ ಟಾಪೇ ಕಾಣ್ತಿಲ್ಲ, ಅಷ್ಟು ಮಂಜಾಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಮಳೆ ರಾತ್ರಿಯಿಂದ. ಜಿಡಿ 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 ಒಂಥರ ಮಸ್ತಾಗೈತೆ ಗುರು. ಯಪ್ಪ ಹೇಳೋದೇ ಬೇಕಾಗಿಲ್ಲ. ಮಳೆಯಲ್ಲಿ ರೈಡ್ಗೆ ಹೋಗ್ಬೇಕಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ನಮ್ಮ ಹುಡುಗರು ಬರ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಮಿನಿಟಲ್ಲಿ ಕೈ ಕೊಡ್ತಾವ್ರೆ. ಬಂದರೆ ಬಂದರು, ಹೋದ್ರೆ ಹೋದರು ಅಷ್ಟೇ. ಇವತ್ತು ಹೋಗ್ತಾ ಇದ್ದೀನಿ ಒಬ್ಬನೇ. ಬನ್ನಿ ಹೋಗೋಣ ಅಂತೆ. ಬೇರೆ ರೈಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವಾಗಲೂ ಒಂದು ಟೀ ಕುಡಿತೀವಿ. ಟೀ ಕುಡಿದ್ಬಿಟ್ಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ಇವತ್ತು ನನ್ನ ಫ್ರೆಂಡ್ ಬಂದವನೇ, ಒಬ್ಬರನ್ನಲ್ಲ ಇಬ್ಬರು ಹೋಗ್ತಾ ಇದ್ದೀವಿ. ಪ್ಲ್ಯಾನ್ ಮಾಡಿದ್ದು 8 ಜನ, ಹೋಗ್ತಾ ಇರೋದು 2 ಜನ ಗುರು. ದಿಸ್ ಇಸ್ ನಮ್ಮ ಬಾಯ್ಸ್. ನಮ್ಮ ಬಾಯ್ಸ್ ಅಂತಿಲ್ಲ, ನಿಮ್ಮಲ್ಲೂ ಇರ್ತಾರೆ ಈ ಥರ ಗುರು. ಬೆಂಗಳೂರು ಫುಲ್ಲು ಮುಗಿಲ್ಗೆ ತಟ್ಬಿಟ್ಟಿದೆ. ಎಲ್ಲ ಫುಲ್ ಫಾಗು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಅರ್ಧ ಮುರ್ಧ ಕಾಣಿಸ್ತಾ ಇದೆ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಒಂಥರ ವೆದರ್ ಮಸ್ತಾಗೈತೆ ಗುರು. ಮೊನ್ನೆ ನೋಡಿದ್ರೆ ಬಿಸಿಲು ಹಂಗೆ ತಿಕ್ಕ ಹೊಡೆದಂಗೆ ಹೊಡಿತಿತ್ತು. ಇವತ್ತು ನೋಡಿದ್ರೆ ಚಳಿ ಈ ಥರ ಹೊಡಿತೈತೆ. ಯಪ್ಪ, ದಿಸ್ ಇಸ್ ಬೆಂಗಳೂರು. ಸೂಪರ್ ಆಗೈತೆ ವೆದರ್ ಮಾತ್ರ. ಹಾಗೆ ಬೆಂಗಳೂರಿಂದ ಇಲ್ಲಿ ಯಲಹಂಕ ಹತ್ರ ಬಂದಿದ್ದೀವಿ. ಸೂಪರ್ ಆಗೈತೆ ವೆದರು ಇಲ್ಲಿಂದ ಅಲ್ಲಿವರೆಗೂ. ಈ ಥರ ವೆದರಲ್ಲಿ ಎಲ್ಲಾದರೂ ಲಾಂಗ್ ಟ್ರಿಪ್ ಹೊಡೆದ್ರೆ ಮಸ್ತಾಗಿರೋದು ಅನಿಸುತ್ತೆ. ಆದರೆ ಹುಡುಗರು ಯಾರು ಇಲ್ಲ, ಜಾಬ್ ಫುಲ್ಲು ಖಾಲಿ ಹೊಡಿತೈತೆ. ಈ ಥರ ಮಳೆಯಲ್ಲಿ ನಾವು ವಾಟರ್ ಫಾಲ್ಸ್ ನೋಡೋಕೆ ಹೋಗ್ತಾ ಇದೀವಲ್ಲ, ನಾವೆಂಥ ಲಿಜೆಂಡ್ರಿ ಗ್ಯಾಂಗ್ ಇರ್ಬೇಕು ಹೇಳಿ ನೀವು. ಓಲ್ಡ್ ಮಾಂಕ್ ठंड की माँ की चूत. ನೋಡ್ಗುರು, ಇದು ಬೆಂಗಳೂರು ಅನ್ಸುತ್ತೆ ನಿಮಗೆ. ಯಾವುದೋ ಬೆಂಗಳೂರಿಂದ ಒಂದು 100-150 ಕಿಲೋಮೀಟರ್ ದೂರ ಹೋದರೆ ಒಂದು ಹಳ್ಳಿ ಸಿಗುತ್ತಲ್ಲ, ಆ ಥರ ಫೀಲ್ ಸಿಗುತ್ತೆ ಗುರು. ಇವತ್ತು ನಾವು ಹೋಗ್ತಾ ಇರೋದು ಶ್ರೀನಿವಾಸ ಸಾಗರ ರಿಸರ್ವಿಯರ್ ಅಂತ. ಒಂದು ಒಳ್ಳೆ ಡ್ಯಾಮಿಂದ ಬರೋ ನೀರು ಒಂಥರ ಲುಕ್ಕು ಚೆನ್ನಾಗಿರುತ್ತೆ ಅಂತ ಗೂಗಲ್ ಮ್ಯಾಪಲ್ಲೆಲ್ಲ ನೋಡಿದ್ದೀನಿ. ಅದು ಬಿಟ್ಟರೆ ಯಾರು ಇದುವರೆಗೂ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಈ ಥರ ವೀಡಿಯೋ ಹಾಕಿಲ್ಲ ಅನಿಸುತ್ತೆ. ಬನ್ನಿ ನಾವೇ ಮೊದಲಾಗಿರೋಣಂತೆ, ಹೋಗಿ ಒಂದು ವೀಡಿಯೋ ಹಾಕ್ಕೊಂಡು ಬರೋಣ ಅಂತೆ ಗುರು. ಅಂತೂ ಇಂತೂ ಬೆಂಗಳೂರಿಂದ ಹೊಡ್ಕೊಂಡು ಬಂದಿದ್ದೀವಿ ದೊಡ್ಡಬಳ್ಳಾಪುರಗೆ. ಇಲ್ಲಿಂದ ಜಸ್ಟ್ 20 ಕಿಲೋಮೀಟ್ರ್ ಇದೆ ಅಷ್ಟೇ. ಬೆಂಗಳೂರಿಂದ 60 ಕಿಲೋಮೀಟ್ರ್ ಐತೆ ಅಷ್ಟೇ ಗುರು. ಹಳ್ಳಿ ರೂಟಲ್ಲಿ ಬಂದಿದ್ರೆ ಈ ಥರ ಒಂದು ಒಳ್ಳೆ ವಾತಾವರಣ, ಅಕ್ಕಪಕ್ಕ ಫುಲ್ ಕಾಡು ಥರ ಇರುತ್ತೆ. ಸ್ಟ್ರೈಟ್ ರೋಡು, ಒಂಥರ ಗಾಳಿ ತಣ್ಣಗೆ, ಒಂದು ಒರಿಜಿನಲ್ ಆಕ್ಸಿಜನ್ ಸಿಗುತ್ತೆ ನಿಮಗೆಲ್ಲ. ಎಲ್ಲ ಸೈಟ್ ಫಾರ್ ಸೇಲ್ ಅಂತ ಹಾಕಿದ್ದಾರೆ ನೋಡಿ. ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ಥರ ವೆದರಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಒಳ್ಳೆ ಮನೆ ಕಟ್ಕೋಬೇಕಂದ್ರೆ ಈ ಸೈಡೆಲ್ಲ ಬಂದುಬಿಟ್ಟು ಸೈಟ್ ತೊಗೊಳ್ಳಿ, ಎಂಜಾಯ್ ಮಾಡಿ ನಿಮ್ಮ ಲೈಫ್ನ. ಆವಾಗಿಂದ ನೋಡ್ತಾ ಇದ್ದೀನಿ ಒಂದು 3 ಕಿಲೋಮೀಟ್ರ್ ಹೀಗೆ ಮಸ್ತಾಗೈತೆ ಗುರು. ಸ್ಪೀಡಾಗಿ ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ ಗುರು. ಹಾಗೆ ಇಲ್ಲೊಂದು ಒಳ್ಳೆ ವೆದರಲ್ಲಿ ಒಂದು ಟೀ ಕುಡ್ಕೊಂಡು ಹಾಗೆ ಹೋಗ್ತಾ ಇದ್ದೀವಿ ಮುಂದೆ. ಹೋಗೋಣ. ಟೀ ಸ್ವಲ್ಪ ಪರವಾಗಿಲ್ಲ ಗುರು, ಚೆನ್ನಾಗೇ ಇತ್ತು. ಟೈಮು 8 ಗಂಟೆ ಆಗ್ತೈತೆ. ಹಾಗೆ ಬೆಳಗಿನ ಜಾವ 6 ಗಂಟೆ ಥರ ಫೀಲ್ ಆಗ್ತಾಯಿದೆ ಇಲ್ಲಿ. ತಣ್ಣಗೆ ಗಾಳಿ. ಸೂಪರ್ ಗುರು, ಸೂಪರ್. ಏನು ಗುರು ಇದು ವೆದರು, ಒಳ್ಳೆ ಚಿಕ್ಕಮಗಳೂರು ಹಾಗೆ ಬೆಂಗಳೂರಿಗೆ ಶಿಫ್ಟ್ ಮಾಡ್ದಂಗೆ ಇದೆ. ಎಲ್ಲಿ ನೋಡಿದ್ರು ಬರೀ ಫಾಗು. ಒಂದು 100 ಮೀಟ್ರ್ ಮೇಲೆ ಏನು ಕಾಣ್ತಾನೆ ಇಲ್ಲ. ಅಯ್ಯಪ್ಪ, ಜಿಡಿ 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 ಮಳೆ. ನಿಂತರೆ ಮಳೆ ಕಾಣುತ್ತಲ್ಲ, ಹೋಗ್ತಾ ಇದ್ರೆ ಹಾಗೆ ಆ ಮಂಜೆಲ್ಲ ಹಾಗೆ ಮಳೆ ಥರ ಬೀಳ್ತೈತೆ ನಮ್ಮ ಮೇಲೆ. ಅಯ್ಯೋ, ಇನ್ನೂ 13 ಕಿಲೋಮೀಟ್ರ್ ಐತೆ ಅಷ್ಟೇ. ಕೈಯೆಲ್ಲ ಆಲ್ರೆಡಿ ಫುಲ್ಲು ಇದಾಗ್ಬಿಟ್ಟೈತೆ.
ಮಡ್ಸೋಕ್ಕಾಗ್ತಿಲ್ಲ, ಏನಾಗ್ತಿಲ್ಲ, ಫ್ರೀಸ್ ಆಗಿಬಿಟ್ಟೈತೆ ಹಾಗೆ. ಗುರು ನೋಡ್ ಗುರು ವೆದರು, ಯಪ್ಪ ಸೂಪರ್ ಆಗೈತೆ. ಅಲ್ಲಿ ಬೆಟ್ಟ ಗಿಟ್ಟ ಏನೂ ಕಾಣ್ತಿಲ್ಲ ಗುರು, ಅಲ್ಲಿ ಸೂಪರು. ಆಹಾ, ನೋಡೋಕ್ಕೆ ಎರಡು ಕಣ್ಣು ಸಾಲ್ತಿಲ್ಲ ಗುರು ಈ ಹಳ್ಳಿ ವೆದರ್ಗಳು. ಹಾಂ, ಇದು ಒಂದು ರೀಸನ್ ಸಾಕು ಹಳ್ಳಿಲಿ ಇರೋಕ್ಕೆ. ಆರಾಮಾಗಿ ಹಸುಗೆ ಈ ಥರ ಕಟ್ಕೊಂಡ್ಬಿಟ್ಟು ಒಂದು ಚಿಕ್ಕ ಮನೇಲಿ ಇಟ್ಕೊಂಡು ಒಂದು ಟ್ರ್ಯಾಕ್ಟರ್ ಹಾಕ್ಕೊಂಡು ಒಂದು ಹೊಲ ಗದ್ದೆ ಮಾಡ್ಕೊಂಡು ನೀರಾವರಿ ಜಾಗ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ರೆ ಸ್ವರ್ಗ ಫೀಲ್ ಇದು ಪಕ್ಕ ಗುರು. ಚಿಕ್ಕಮಂಗ್ಳೂರು ಫೀಲ್ ಕೊಡ್ತೈತೆ. ನಾನು ಆಲ್ರೆಡಿ ಒಂದು ಹೊಸ ಹಳ್ಳಿ ಆಮೇಲೆ ಕಾಗಿನಾರೆ ವಿಡಿಯೋ ಹಾಕಿದ್ನಲ್ಲ, ಸೇಮ್ ಆ ಫೀಲೇ ಕೊಡ್ತೈತೆ ಇಲ್ಲಿ ಬೆಂಗಳೂರಲ್ಲಿ. ಸೂಪರಾಗೈತೆ ಅಕ್ಕ ಪಕ್ಕ. ಅದು ಮಳೇಲಿ ಬೇರೆ ಬಂದಿದ್ದೀವ, ಹೇಳ್ಬೇಕಾ ಇದು. ಮಳೇಲಿ ಹೋಗೋ ರೈಡ್ಗಳು ಯಾವತ್ತೂ ಚಿಂದಾಗೆ ಇರುತ್ತೆ, ಸ್ವಲ್ಪ ಚಳಿ ತಡ್ಕೋಬೇಕು ಅಷ್ಟೇ. ಆಹಾ, ಜಿಡಿ 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 ಮಳೆ, ಸ್ಪೀಡಾಗಿ ಹೋಗೋಕ್ಕೆ ಬರ್ತಿಲ್ಲ. 30-40 ಇಷ್ಟೇ ಹೋಗ್ತಿರೋದು. ಗುರು ನೀವೇನಾದರೂ ಈ ಸಾಗರ್ ರಿಸರ್ವೇರ್ಗೆ ಬರ್ತೀರಾ ಅಂದರೆ ಹೈವೇಲಿ ಬಂದರೆ 65 ಕಿಲೋಮೀಟ್ರ್ ಆಗುತ್ತೆ ಕರೆಕ್ಟಾಗಿ. ಆದರೆ ನಿಮ್ಗೆ ಒಳ್ಳೆ ವೈಪ್ ಸಿಗೋಲ್ಲ. ಹಾಗೆ ನೀವು ಸಿಟಿಯಲ್ಲಿ ಬಂದರೆ ಇದು ಸಿಟಿ ಪ್ಲಸ್ಸು ಹಳ್ಳಿ ರೂಟಲ್ಲಿ ಏನಾದರೂ ಬಂದರೆ ನಿಮಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ವೈಪ್ ಸಿಗುತ್ತೆ ಗುರು. ಒಂಥರ ಮಸ್ತಾಗೈತೆ ವೆದರ್ ಗಿದರ್ ಇದೆಲ್ಲ. ನೀವು ಫುಲ್ಲಾಗಿ ನೋಡ್ರೆ ನಿಮಗೆ ಗೊತ್ತಾಗುತ್ತಲ್ಲ, ಇದೆಲ್ಲ ಒಂಥರ ಮಸ್ತಾಗೈತೆ. ಒಳ್ಳೆ ಚಿಕ್ಕಮಂಗ್ಳೂರು ವೈಬು ಸೂಪರಾಗೈತೆ. ಆದರೆ ಏನಂದರೆ ಒಂದು 4.5 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಒಂದು 4 ಕಿಲೋಮೀಟ್ರ್ ಅಷ್ಟೇ ಅಂತ ತಿಳ್ಕೊಂಬಿಟ್ಟು ಒಂದು ಒಳ್ಳೆ ವೈಪ್ ಮಾಡ್ಕೊಂಡು ಬಂದುಬಿಡ್ಬೇಕು ಅಷ್ಟೇ ನೀವೆಲ್ಲ. ಒಂದು 6-7 ಕಿಲೋಮೀಟ್ರ್ ಬರ್ತಿಲ್ಲ ಈ ಚಳಿಗೆ. 4-5 ಸರ್ತಿ ಟೀ ಅಂಗಡಿಗೆ ಡ್ರಾಪ್ ಹಾಕಿದ್ದೀವಿ. ಇದೇ ನಾನು ಫಸ್ಟ್ ಟ್ರಿಪ್ಪಲ್ಲೇ 50 ಕಿಲೋಮೀಟ್ರ್ ಹೊಡೋಕ್ಕೆ 10 ಸರ್ತಿ ಟೀ ಕುಡಿತಾ ಇದ್ದೀನಿ ಗುರು, ಯಪ್ಪ. ಆದರೆ ಜಾಗ ಸೂಪರಾಗೈತೆ, ಬನ್ನಿ. ಅಲ್ಲಿ ಡ್ಯಾಮ್ ಹೇಗಿರುತ್ತಂತ ಗೊತ್ತಿಲ್ಲ, ಆದರೆ ಹೋಗೋ ರೂಟ್ಗಳು ಮಾತ್ರ ಚಿಂದ್ಯಾಗೈತೆ. ಹಳ್ಳಿ ವೈಬ್ ಅಂದರೆ ಹಳ್ಳಿ ವೈಬೇ ಗುರು, ಯಾವುದು ಬೀಟ್ ಮಾಡೋಕ್ಕಾಗಲ್ಲ ಹಳ್ಳಿ ವೈಬ್ನ. ಈ ವಾತಾವರಣ, ಇಲ್ಲಿನ ಜನಗಳು, ಒಂದು ಟೀ ಅಂಗಡಿಯಲ್ಲಿ ಕುತ್ಕೊಂಡ್ಬಿಟ್ಟು ಹರಿಕತೆ ಮಾತಾಡೋ ತಾತಂದಿರು, ಯಾರೂ ಬೀಟ್ ಮಾಡೋಕ್ಕಾಗಲ್ಲ ಹಳ್ಳಿ ವೈಬು. ಹಳ್ಳಿ ರೂಟೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಈ ಥರ ಒಂದು ಒಳ್ಳೆ ಮೇನ್ ರೋಡ್ ಸಿಗುತ್ತೆ. ನೀವು ಡೈರೆಕ್ಟಾಗಿ ಮೇನ್ ರೋಡಲ್ಲೇ ಬರ್ತೀರಾ ಅಂದರೆ ಇದು ನಿಮ್ಗೆ ಹಂಗೆ ನಂದಿ ಹಿಲ್ಸ್ ರೂಟಿಂದ ಹಾಗೆ ಅಟ್ಯಾಚ್ ಆಗಿರುತ್ತೆ ಈ ರೋಡು. ಆದರೆ ಹಳ್ಳಿ ವೈಬ್ ಮಾಡ್ಕೊಂಡು ಬರ್ತೀರಾ ಅಂದರೆ ಹಂಗೆ ಸುತ್ತಾಕೊಂಡ್ಬಿಟ್ಟು ಒಂದು ಒಳ್ಳೆ ವಾತಾವರಣ ಫೀಲ್ ಮಾಡ್ಕೊಂಡು ಆಮೇಲೆ ಈ ಮೇನ್ ರೋಡ್ ಜಾಯ್ನ್ ಆಗಿ ಆಮೇಲೆ ಆ ಡ್ಯಾಮ್ ನೋಡೋಕೆ ಹೋಗ್ಬೇಕು ನೀವು ಅಷ್ಟೇ. ಎಷ್ಟು? 10 ಅಲ್ಲಿ ನೀರಲ್ಲಿ ಆಳಕ್ಕೆ ಬಿಡ್ತಾರೆ ಇಲ್ಲ? ನೀರು ಫ್ಲೋ ಆಗ್ತಿಲ್ಲ. ಫ್ಲೋ ಆಗ್ತಿಲ್ವಾ? ಡ್ಯಾಮ್ ತುಂಬ ಇದೆ. ಹಾಂ, ಫ್ಲೋ ಆಗ್ತಿಲ್ಲ ಕೆಳಗಡೆ. ಮಳೆ ಬಂದರೆ ಬರ್ತಾನೆ ಐತಲ್ಲ. ಏನು ಗುರು ನೀರು ಬಿಡ್ತಾಯಿಲ್ಲ ಅಂತ ಹೇಳ್ತವ್ರೆ. ಡ್ಯಾಮ್ ಫುಲ್ಲು ನೀರಿದೆ ಆದರೂ ಬಿಡ್ತಾಯಿಲ್ಲ ಅಂತ ಹೇಳ್ತವ್ರೆ. ಏನೋ ಒಂದು ನಡ್ಕೊಂಡು ಬರೋಣ ಬನ್ನಿ. ಡ್ಯಾಮ್ ಫೋಟೋ ಶೂಟ್ಗೆಲ್ಲ ಚೆನ್ನಾಗಿರುತ್ತೆ ಅಷ್ಟೇ. ಒಂದು ವೀಕೆಂಡಲ್ಲಿ ಇಲ್ಲ ನೀವು ಮಂತ್ಲಿ ಒಂದು ಸತಿ ಟ್ರಾವೆಲ್ ಮಾಡ್ತೀರಾ ಅಂದರೆ ಒಂದು ಚಿಕ್ಕದಾಗಿ ಒಳ್ಳೆ ಟ್ರಿಪ್ಪು ಇದು. ಒಳ್ಳೆ ವೈಬ್ ಮಾಡ್ಕೊಂಡು ಬರ್ಬೋದು. ನೀರು ಇಷ್ಟ ಐತೆ ಆದರೂ ಫ್ಲೋ ಮಾಡೋಕ್ಕೆ ಬಿಡ್ತಿಲ್ಲ ಅಂದರೆ ಜನಗಳಿಲ್ಲ ಅಂತ. ನಮ್ಮಲ್ಲಿರೋ ಈ ಥರ ಒಳ್ಳೆ ಜಾಗಗಳನ್ನ ನಾವೇ ಅದನ್ನ ಫೇಮಸ್ ಮಾಡಬೇಕು. ಯಾವುದ್ಯಾವುದೋ ಊರಿಗೆ ಹೋಗ್ತೀವಂತೆ ನಾವು. ನಮ್ಮ ಬೆಂಗಳೂರಲ್ಲಿ ಜಸ್ಟ್ ಇದು 65 ಕಿಲೋಮೀಟ್ರ್ ಅಷ್ಟೇ. ಈ ಥರ ಒಳ್ಳೆ ಜಾಗ ಇದೆ ಅಂದರೆ ಅಲ್ಲಿ ನೋಡಿ ಫೋಟೋ ಶೂಟ್ ಇಟ್ಕೋತಾರೆ. ಇಲ್ಲೇ ಒಂದು ಫೋಟೋ ಶೂಟ್ಗೆ ಒಂದು ಒಳ್ಳೆ ಜಾಗ ಇದೆ. ಅಲ್ಲಿ ಫ್ಲೋ ಮಾಡೋಕ್ಕೆ ಬಿಡಲ್ಲ. ಸೂಪರ್ ಗುರು. ಇಷ್ಟೇ ಗಾಡಿ ಹೋಗೋದು. ಇನ್ಮೇಲೆ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗೋಣಂತೆ. ನಡ್ಕೊಂಡು ಹೋಗೋಕ್ಕಾಗಲ್ಲ, ಇಲ್ಲಿ ಕೆಳಗಡೆ ಇದಾಕ್ಬಿಟ್ಟವ್ರೆ. ಬ್ರೋ ಹಿಂಗಿಂದನ ಬರೋದಾ?
ಬಂದ್ವಿ ರೀ. ಬನ್ನಿ, ಇದು ಯಾಕೋ ಓಪನ್ ಇಲ್ಲ ಸದ್ಯಕ್ಕೆ. ಇದ್ರ ಕೆಳಗಡೆಯಿಂದ ಬಕ್ಕೊಂಡು ಹೋಗೋಣ ಅಂತೆ. ದ ಬ್ಯಾಕ್ ಬಿಡಿ ಅವ್ರು. ಅಯ್ಯೋ ಅಯ್ಯೋ ಅಯ್ಯೋ, ಕಮಾನ್. ಬನ್ನಿ ಬನ್ನಿ, ಈ ಥರ ಕದ್ದು ಮುಚ್ಚಿ ಬಂದು ಈ ಥರ ಒಂದು ಒಳ್ಳೆ ಅಯ್ಯೋ ನೀರಿನ ಮೇಲೆ ಈ ಥರ ನಡ್ಕೊಂಡು ಹೋಗ್ಬೋದು ಗುರು. ನೋಡಿ, ಸೂಪರ್. ಅಯ್ಯೋ ಸೂಪರ್ ಗುರು, ಚಿಂದ್ಯಾಗೈತೆ. ಏನು ಬ್ರೋ, ಇದೇ ಊರ ಅಲ್ಲ ಬೇರೆಯಿಂದ? ಹಂಗೆ ನೋಡೋಕೆ ಬಂದಿರೋದು ನಾವು, ಹಾಗೆ ಬಂದಿರೋ ಅಲ್ಲಿ ಬೆಂಗಳೂರು. ಸೂಪರಾಗಿದೆ ಫೋಟೋಶೂಟ್ಗೆಲ್ಲ. ನೀರು ಎಷ್ಟು ಆಳಿದೆ ಅಂತ ಗೊತ್ತಿಲ್ಲ. ಇವರು ಇದೇ ಮೇನ್ ಸ್ಪಾಟು ಎಲ್ಲ. ಇಲ್ಲಿ ಬಂದುಬಿಟ್ಟು ಫೋಟೋಶೂಟ್ ಮಾಡ್ಕೊಳ್ಳಿ. ಅಲ್ಲಿ ಡ್ಯಾಮ್ ಓಪನ್ ಇಲ್ಲ ಅಂತೆ, ಓಪನ್ ಮಾಡಲ್ವಂತೆ. ಯಪ್ಪ, ಏನು ಬೇಜಾರಂದರೆ ದಪ್ಪಗಿರೋರು ಸ್ವಲ್ಪ ಹೋಗೋಕೆ ಕಷ್ಟ. ಈ ತೂತಲ್ಲಿ ಹೋಗ್ಬೇಕು. ಹೋಗೋಕ್ಕಾಗಲ್ಲ, ಬರೀ ಫೋಟೋಶೂಟ್ ಮಾತ್ರ ಅಲ್ಲಿ. ಹಾಂ, ಇಲ್ಲ ಇಲ್ಲಿ ಬರೀ ಫೋಟೋಶೂಟ್. ಬೈಕೆಲ್ಲ ಬಿಡ್ಬೋದು. ಮೇನ್ ಸ್ಪಾಟ್ ಬೇಕಂದ್ರೆ ಮತ್ತೆ ಅಲ್ಲಿಗೆ ಹೋಗ್ಬೇಕು ನೀವು. ಇಲ್ಲ 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 ಇಲ್ಲ, ಓ ಬೈಕರ್ಸ್ ಎಲ್ಲ ಬಂದ್ಬಿಟ್ಟವ್ರೆ ಗುರು. ಸೂಪರ್. ನಾನು ನೋಡಿದ್ರೆ ಈ ಬೈಕಲ್ಲಿ ಇದ್ದೀವಿ, ಎಲ್ಲರೂ ಸೂಪರ್ ಬೈಕ್ ಥರ ಎಲ್ಲ 400cc ತಂದುಬಿಟ್ಟವ್ರು. ಬನ್ನಿ ಬನ್ನಿ, ನಾವು ಒಂದಲ್ಲ ಒಂದಿನ ತಗೊಳ್ತೀವಿ. ಇಲ್ಲಿ ದೇವಸ್ಥಾನ ಇದೆ. ನಿಮಗೆ ದೇವರ ಮೇಲೆ ಭಕ್ತಿ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಇಲ್ಲದಿದ್ದರೆ ವಾತಾವರಣ ಫೀಲ್ ಮಾಡಿ ಎಂಜಾಯ್ ಮಾಡಿಕೊಂಡು ಮತ್ತೆ ನಿಮ್ಮ ಮನೆಗೆ ಹಿಂತಿರುಗಬೇಕು. ಗೂಗಲ್ ಮ್ಯಾಪಲ್ಲಿ ನೋಡಿರ್ತೀರಲ್ಲ, ಅದು ನೀರೆಲ್ಲ ಫ್ಲೋ ಆಗೋ ಥರ, ಅದು ಈ ಜಾಗನೇ. ಆದರೆ ಈ ಸದ್ಯಕ್ಕೆ ಫ್ಲೋ ಆಗ್ತಿಲ್ಲ ಅಂದರೆ ಒಳಗಡೆ ಫುಲ್ಲು ಸಿಕ್ಕಾಪಟ್ಟೆ ನೀರೈತೆ, ಬಿಡ್ತಾಯಿಲ್ಲ. ಬಿಟ್ಟರೆ ಈ ರೋಡ್ ಫುಲ್ಲು ನೀರು ಹರ್ಕೊಂಡು ಹಂಗೆ ಹೋಗ್ತಾ ಇರುತ್ತೆ. ನೀರು ಬಿಡೋ ಟೈಮಲ್ಲಿ ನಾವು ಬರಬೇಕು ಗುರು. ಅಲ್ಲೊಂದು ಗಣೇಶ ದೇವಸ್ಥಾನ ಇಟ್ಟಿದ್ದಾರೆ ನೋಡಿ, ಗಣೇಶದು ಸ್ಟ್ಯಾಚು. ನೀರು ಬಿಡಬೇಕಾದ್ರೆ ಒಂಥರ ಮಸ್ತಾಗಿರುತ್ತೆ ಅದು. ನಾನು ಲಾಸ್ಟು ಒಂದು ಲಾಗ್ ಹಾಕಿದ್ನಲ್ಲ, ಕೊತ್ತಕುರ್ಗಿ ಫಾಲ್ಸ್ ಅಂತ, ಅಲ್ಲಿ ಹೀಗೇ ನೀರು ಬರ್ತಾ ಇರುತ್ತೆ, ಹಂಗೆ ಹರ್ಕೊಂಡು ಹೋಗ್ತಾ ಇರುತ್ತೆ. ಇಲ್ಲೂ ವಾಟರ್ ಕ್ರಾಸಿಂಗ್ ಮಾಡ್ಬೋದು. ಪೇಣೂರು ರಿವರ್, ಇದರ ಬರ್ತ್ ಪ್ಲೇಸ್ ಬಂದು ನಂದಿ ಹಿಲ್ಸಲ್ಲೇ ಇರೋದು. ಅಷ್ಟೇ ಗುರು, ಇಲ್ಲಿಗೆ ಈ ಲಾಗ್ ಮುಗೀತಾ ಇದೆ. ನೀವೇನಾದರೂ ಬರ್ತೀರಾ ಅಂದರೆ ಒಂದು ಒಳ್ಳೆ ಪೀಸ್ ಆಗಿರೋ ಜಾಗ ಸಿಗುತ್ತೆ ಗುರು, ಅಷ್ಟೇ ನಿಮಗೆ. ಅದು ಬಿಟ್ಟು ಇದು ಒಳ್ಳೆ ಸ್ಪಾಟು ಅದು ಇದು ಅಂತ ಏನು ಅಂದ್ಕೊಂಡು ಬರಬೇಡಿ. ಅದೊಂದು ಡ್ಯಾಮ್ ಇದೆ. ಈ ವೆದರ್ಗೆ ಅದು ನಮಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತು. ನೀವು ಏನಾದರೂ ಬರೋ ಪ್ಲ್ಯಾನ್ ಇತ್ತಂದರೆ ಈ ಥರ ಒಂದು ಒಳ್ಳೆ ವಾತಾವರಣದಲ್ಲಿ ಬನ್ನಿ. ಅಲ್ಲಿ ಫೋಟೋ ಗೀಟೆಗೆ ಮತ್ತು ಆ ಜಾಗ ಒಂಥರ ಪೀಸಾಗಿರುತ್ತೆ ನಿಮಗೆ. ನಾವು ಸೂಪರಾಗಿ ಫೋಟೋ ಹಿಡ್ಕೊಂಬಿಟ್ಟು ಒಂದು ಅರ್ಧ ಗಂಟೆ ಕೂತ್ಕೊಂಡ್ವಿ. ಇಬ್ಬರೇ ಬಂದ್ರೂ ಒಂದು ಒಳ್ಳೆ ಮಜಾ ಸಿಗುತ್ತೆ. ಆ ಥರ ಒಳ್ಳೆ ಪ್ಲೇಸ್ ಗುರು ಇದು. ನಂದೀಸ್ನ ಹಾಗೆ ಒಂದು ದಿನ ಸ್ಕಿಪ್ ಮಾಡಿ ಇಲ್ಲಿ ಬನ್ನಿ, ಒಂದು ಒಳ್ಳೆ ಸ್ಪಾಟ್ ಇದು. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗೆ ಕಾಯ್ತಾಯಿರಿ. ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್. ನಾನು ನಿಮ್ಮ ಪ್ರೀತಿಯ ಸೋಮನಾಥ.